ಇದೆ. ಊಟದ ಸಂಭ್ರಮಕ್ಕೆ ಇವತ್ತು ತಮಗೆಲ್ಲರಿಗೆ ಸ್ವಾಗತ. ಊಟಕ್ಕೆ ಬನ್ನಿ, ಬನ್ನಿ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಬನ್ನಿ. ಸ್ವಾಗತ. ಮೊದಲನೇದಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಇವತ್ತು ಈ ದಿವಸವನ್ನು ನಮಗೆ ಕೊಟ್ಟಿದ್ದಕ್ಕೆ जेव्हा आम्ही अर्जान दिला याचं दीस आमकां पाव केल्या खातीर. तशेंच आमी हो मदर तेरेसा हाचो 25 वर्सांचो सेलिब्रेशन आज आमी करूंक हिंगासर जमला. आनी प्रोग्राम सुरू करचे पयले मनशां लागीं हांव विनंती करता मदर तेरेसाक एकवटवाक. कॅप्टन कमोडोर रुडॉल्फ डिसोजा पुढे येऊन मदर तेरेसाची एक दोन उतरा तुमच्या मुखार. ನೆರೆದಿರುವ ಎಲ್ಲ ಮಹನೀಯರೇ, ಇವತ್ತು ನಾವು ಸೆಂಟ್ ಮದರ್ ತೆರೇಸಾ ಹಸಿದವರ ಊಟದ ಈ ಸೇವೆಯ ಅಭಿನಂದನೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ಕೂಡ ನಮ್ಮ ಜೊತೆಯಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇದೆ. ಮದರ್ ತೆರೇಸಾರ ಹೆಸರು ಹೇಳಿ ಈ ಸಂಸ್ಥೆ ಎಷ್ಟು ಉತ್ತಮ ಕೆಲಸ ಮಾಡ್ತದೆ ಎಂಬುದು ನೀವೆಲ್ಲ ತಿಳಿದಿದ್ದೀರಿ. ಮದರ್ ತೆರೇಸನ ಬಗ್ಗೆ ನಾನು ಹೇಳುವ ಅವಶ್ಯಕತೆ ಇಲ್ಲ. ಆದರೂ ಸಂಕ್ಷಿಪ್ತವಾಗಿ ಮದರ್ ತೆರೇಸಾ ಮೆಸಡೋನಿಯಾದಲ್ಲಿ 1910ನೇ ಇಸ್ವಿಯಲ್ಲಿ ಜನಿಸಿದವರು ಮತ್ತು ಭಾರತಕ್ಕೆ ಬಂದು ಸೇವೆ ಮಾಡಿ 1997ನೇ ಇಸ್ವಿ ಇಂದಿನ ದಿನ 5ನೇ ಸೆಪ್ಟೆಂಬರ್ ಅವರು ಮರಣ ಹೊಂದಿದರು. 18 ವರ್ಷದ ಯುವತಿ ಆಗಿದ್ದಾಗ
ಲೊರೆಟೊ ಸಿಸ್ಟರ್ಸ್ ಎಂಬ ಕನ್ಯಾಶ್ರೀಯ ಸಂಸ್ಥೆಯನ್ನು ಸೇರಿ ದೇವರ ಸೇವೆ ಮಾಡಬೇಕು ಅಂತ ಅವರು ಮುಂದೆ ಬಂದವರು. ಆದರೆ ಈ ದೀನ ದಲಿತರನ್ನು ನೋಡಿ ಅವರಿಗೆ ಭಾರತದಲ್ಲಿ ಬಂದು ಈ ಜನರ ಸೇವೆಯನ್ನು ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಭಾರತಕ್ಕೆ ಬಂದರು. ಅವರು ಕಲ್ಕತ್ತಾ ಈಗ ಕೋಲ್ಕತ್ತಾ ಅಂತ ಹೇಳ್ತೇವೆ ನಾವು. ಕೋಲ್ಕತ್ತಾದಲ್ಲಿ ಅವರ ಸೇವೆಯನ್ನು ಶುರು ಮಾಡಿದರು. 1950ನೇ ಇಸ್ವಿಯಲ್ಲಿ ಮಿಷನರೀಸ್ ಆಫ್ ಚಾರಿಟಿ ಎಂಬ ಕನ್ಯಾಶ್ರೀಯರ ಒಂದು ಸಂಸ್ಥೆಯನ್ನು ಅವರು ಮಾಡಿದರು. ಎಲ್ಲ ದೀನದಲಿತರ ಇಷ್ಟು ಸೇವೆಯನ್ನು ಮಾಡಿದರು ಅಂತ ಹೇಳಿದರೆ ಭಾರತದ ದೇಶದ ಹೆಸರನ್ನು ಜಗತ್ತಿನಲ್ಲಿಯೇ ಅವರು ಪ್ರಖ್ಯಾತವಾಗಿ ಮಾಡಿದರು. ಅವರ ಸಹನೆ ಮತ್ತು ಅವರ ಆ ಒಂದು ಕನಿಕರ ಎಷ್ಟು ಒಳ್ಳೆಯದು ಅಂತ ಹೇಳಿದರೆ, ಯಾರವರಿಗೆ ಬೈದರು, ಅವರ ಬಗ್ಗೆ ಏನಾದರೂ ಕೆಟ್ಟ ವಿಚಾರಗಳು ಹೇಳಿದರು, ಅವರು ಅದರ ಬಗ್ಗೆ ಏನೂ ವಿಚಲಿತರಾಗ್ತಿರಲಿಲ್ಲ. ಒಂದು ಕಥೆ ನಾನು ಓದಿದ್ದೆ. ಒಬ್ಬ ಪೂಜಾರಿ ದಕ್ಷಿಣೇಶ್ವರ ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ ಇದ್ದ. ಅವನು ಮದರ್ ತೆರೆದ ಸಿಕ್ಕಿದಾಗ ಎಲ್ಲ ಅವಳಿಗೆ ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದ. ಆದರೆ ಇವರು ಬಳೆ ಮಗುವಿನಕ್ಕೂ ಮುಂದೆ ಹೋಗ್ತಾ ಇದ್ರು. ಅದೇ ವ್ಯಕ್ತಿಗೆ ಒಂದು ದಿನ ಕುಷ್ಠ ರೋಗ ಬಂದು ಅವರ ಕುಟುಂಬದವರು ತೆಗೆದು ಹೊರಗೆ ಬಿಸಾಡಿದ್ರು. ಅವರು ರಸ್ತೆಯಲ್ಲಿ ಬಿದ್ದಿದ್ದಾಗ ಅಂತಹ ವ್ಯಕ್ತಿಯನ್ನು ಅವರು ತಮ್ಮ ಸಂಸ್ಥೆಗೆ ತಂದು ಉಪಚಾರ ಮಾಡಿ ಅವರು ಮರಣ ಹೊಂದಿದಾಗ ಹಿಂದೂ ಧರ್ಮದ ರೀತಿಯಲ್ಲಿ ಅವರಿಗೆ ಅವರ ಉತ್ತರ ಕ್ರಿಯೆಯನ್ನು ಮಾಡಿದ್ದಾರೆ. ಅಂತಹ ಉದಾತ್ತ ವ್ಯಕ್ತಿ. 1979ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಆಮೇಲೆ 1997ರಲ್ಲಿ ಅವರು ನಿಧನರಾದರು. ಈ ಸಂಸ್ಥೆಯ ಈ ಹೆಸರಿನ ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುವ ನಮ್ಮ ಸ್ಯಾಮ್ಸನ್ ಡಿಸೂಜ ಅವರು ಕೂಡ ಅವರ ಚರಣಗಳಲ್ಲಿಯೇ ನಡೀತಾ ಹೋಗ್ತಾ ಇದ್ದಾರೆ. ಈ ಸಂಸ್ಥೆಯನ್ನು 2017ರಲ್ಲಿ ಅವರು ಸ್ಥಾಪಿಸಿದರು. ಇದು ಬಡವರಿಗೆ, ಇಲ್ಲಿ ಆಸ್ಪತ್ರೆಗೆ ಬರುವವರಿಗೆ, ಅವರಿಗೆ ಸಹಾಯ ಮಾಡಲಿಕ್ಕೆ ಬರುವವರಿಗೆ ಉಚಿತ ಊಟವನ್ನು ಕೊಡ್ತಾರೆ. ಇದಕ್ಕೆ ಪರದೇಶದಿಂದ ಯಾವ ಹಣ ಸಾಮಗ್ರಿ ಬರ್ತಾ ಇಲ್ಲ. ಇದೆಲ್ಲ ನಮ್ಮ ಲೋಕಲ್ ಜನರು ಕಾರವಾರ, ಕುಮಟಾ, ಶಿರ್ಸಿ ಇತ್ಯಾದಿಯಿಂದ ಹಣದ ಸೇವೆ ಮತ್ತು ಇತರ ಪರಿಕರಗಳನ್ನು ಅವರು ಕೊಟ್ಟು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ದಕ್ಷಿಣ ವೇದಿಕೆಯವರು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಸಂಸ್ಥೆಯು 26 ಜನ ಸ್ವಯಂ ಸೇವಕರಿಂದ, ಮಿತ್ರರಿಂದ ನಡೆಸಲ್ಪಡುತ್ತದೆ. ಅವರಿಗೆ ಒಂದು 8 ಜನ ಸಹಾಯಕರು ಇದ್ದಾರೆ. ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟವರೆಗೆ ಇವರು ಸುಮಾರು 7.5 ಲಕ್ಷಕ್ಕಿಂತಲೂ ಹೆಚ್ಚಿನ ಜನರಿಗೆ ಊಟ ಕೊಟ್ಟಿದ್ದಾರೆ. ನಿಸ್ವಾರ್ಥತೆಯಿಂದ ಮದರ್ ತೆರೇಸರ ಆ ಒಂದು ಉದಾತ್ತ ಧ್ಯೇಯವನ್ನು ಇಟ್ಟುಕೊಂಡು ಅವರು ಇದು ಮಾಡ್ತಾರೆ. ಇದು ನಿಜವಾಗಿ ಒಂದು ಶ್ರೇಯವಾದ ಕೆಲಸ. ಅವರಿಗೆ ನಾವು ಇವತ್ತು ಅಭಿನಂದಿಸ್ತೇವೆ ಮತ್ತು ಅದನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗಲಿಕ್ಕೆ ದೇವರವರಿಗೆ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಧನ್ಯವಾದಗಳು ಕಂಗಟೂರು ಡಾಕ್ಟರ್ ಡಿಸೋಜ ಅವರಿಗೆ. ಸುಂದರವಾಗಿ, ಚಕ್ಕದಾಗಿ ಮದರ್ ತೆರೇಸಾ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮನ್ನು ವಿವರಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮದರ್ ತೆರೇಸಾ ಉಚಿತ ಊಟ, ಹಸಿದವರಿಗೆ ಉಚಿತ ಊಟದ ಮುಖ್ಯಸ್ಥ ಮುಖೇಲಿ ಸ್ಯಾಮ್ಸನ್ ಜಾನ್ ಡಿಸೋಜ ಅವರು ಇಲ್ಲಿ ಬಂದಂಥ ನಮ್ಮ ಗಣ್ಯರಿಗೆ ಸ್ವಾಗತವನ್ನು ಕೋರಬೇಕಂತ. सगळ्यांक बरोबर दीस दिवन दी. आज आमची एक व्हड 28th डेथ एनिवर्सरी ऑफ सेंट मदर तेरेसा. टुडे वी आर सेलिब्रेटिंग 28th डेथ एनिवर्सरी. सगळ्यांक
आज ह्या संभ्रमात स्वागत होता. पहिलेच होते आमची मध्ये असंच आमची ह्या संस्थेची डायनॅमिक लीडर म्हणच्या की हरकत ना डायनॅमिक डॉक्टर पौर्णिमा तेमकां हांव काळजाच्या स्वागत करता. ಸುಸ್ವಾಗತ ಮೇಡಮ್. ಈ ನಮ್ಮ ಚಿಕ್ಕ ಕಾರ್ಯಕ್ಕೆ ನೀವು ಬಂದಿದ್ದೀರಿ. ನೀವು ತುಂಬ ಇಲ್ಲಿ ಎಷ್ಟೋ ನಮ್ಮ ಕಾರವಾರ ಅಕ್ಕಪಕ್ಕದ ಜನರಿಗೆ ಸೇವೆ ಕೊಡ್ತಾ ಇದ್ದೀರಿ. ಅದರ ಜೊತೆಗೆ ನಾವು ಅದಕ್ಕೆ ಸಹಕರಿಸಿರ್ತೀವಿ. ಅದಕ್ಕೆ ತಮಗೆ ಸ್ವಾಗತ, ಈ ಸಂಭ್ರಮಕ್ಕೆ ಸುಸ್ವಾಗತ. ಅದೇ ಜೊತೆಗೆ ನಮ್ಮ ಅತಿ ಮಿತ್ರರಾದ ಸ್ವಾಮಿ ಶ್ರೀ ಶ್ರೀ ಮಹೇಶಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಮದರ್ ತೆರೇಸಾ ಪ್ರೋಗ್ರಾಮಿಗೆ ಅವರು ನಮ್ಮ ಜೊತೆಗಿರ್ತಾರೆ. ಈ ಊಟದ್ದು ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದವರು ಅವರು ಮತ್ತೆ ನಮ್ಮ ಬಿಷಪ್ ಡೆರಿಕ್ ಫೆರ್ನಾಂಡಿಸ್ ಅವರು 2017ರಲ್ಲಿ ಈ ಊಟದ ವ್ಯವಸ್ಥೆ ನಾವು ಸ್ಟಾರ್ಟ್ ಮಾಡಿದ್ವಿ ಮದರ್ ತೆರೇಸಾ ಇಲ್ಲಿ. ಆವಾಗ ನಾವು ಒಂದು 200 ಜನಕ್ಕೆ ಊಟ ಕೊಡುವ ಮತ್ತೆ ಬಂದ್ ಮಾಡುವ ನಮ್ಮ ಹತ್ರ ಆಗುದಿಲ್ಲ. ಇಷ್ಟು ಇದು ಮಾಡಲಿಕ್ಕೆ ಕುಕ್ ಮಾಡೋದು ಕೊಡೋದು ಅಂದ್ಬಿಟ್ಟು ನಾವು ಒಂದು ಜೀಪ್ ಬರ್ತಾ ಇತ್ತು, ಎಲ್ಲರಿಗೆ ಜೀಪ್ನಿಂದ ನಾವು ಕೊಡ್ತಾ ಇದ್ದೀವಿ. ಆವಾಗ ಒಂದು ಇಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಟೇಲ್ ಅವ್ರು ಬಂದಾಗ ಇದು ಏನ್ರಿ ಅವರು ಲೈನ್ನಲ್ಲಿ ನಿಂತುಬಿಟ್ಟು ಏನೋ ಲೈನ್ನಲ್ಲಿ ನಿಂತಿದ್ದಾರೆ ಏನಂತ ಕೇಳಿದಾಗ ಇಲ್ಲ ಅವ್ರು ಉಚಿತ ಊಟ ಕೊಡ್ತಾರೆ, ಅವ್ರಿಗೆ ಒಂದು ಜಾಗ ಕೊಡ್ರಿ ಒಳಗೆ ಅಂದ್ಬಿಟ್ಟು ಹೇಳಿಬಿಟ್ಟು ಅವ್ರ ಮಿನಿಟ್ಸ್ ಹಾಕಿ ಬೋರ್ಡ್ನಲ್ಲಿ ಸ್ಯಾಂಕ್ಷನ್ ಮಾಡಿ ನಮ್ಗೆ ಒಂದು MOU ಮಾಡಿ ನೀವು ಇಲ್ಲೇ ಇರಬೇಕು, ಎಷ್ಟು ವರ್ಷ ನೀವು ಇರ್ತೀರಿ ಅಷ್ಟು ವರ್ಷ ನೀವು ಇಲ್ಲಿ ನಮ್ಮ ಕಂಪೌಂಡ್ನಲ್ಲಿ ಇದ್ದುಬಿಟ್ಟು ಜನರ ಸೇವೆ ಮಾಡಬೇಕು ಅಂದ್ಬಿಟ್ಟು ಹೇಳಿ ಅವ್ರ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಮೊನ್ನೆ ಅವ್ರು ಬಂದಿದ್ದರು, ನಾವು ಅವರಿಗೆ ಹೋಗ್ಬಿಟ್ಟು ಧನ್ಯವಾದವನ್ನು ಹೇಳಿದ್ವಿ. ಅವರಿಗೆ ಆ ದಿವಸದಿಂದ ನಮ್ಮ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಯಾವತ್ತು ಏನಾದರೂ ನಮಗೆ ಸಲಹೆ ಏನಾದರೂ ಬೇಕಂದರೆ ಅವ್ರು ನಮಗೆ ಸ್ವಲ್ಪ ಕಿವಿ ಮಾತು ಹೇಳಬೇಕಾಗ್ತದೆ. ನಾವು ತಪ್ತೀವಿ ಒಂದೊಂದು ಸರ್ತಿ, ಅದಕ್ಕೆ ತಮ್ಮ ಅದೇ ಜೊತೆ ನಮ್ಮ ಮತ್ತೊಬ್ಬರು ಆತ್ಮೀಯ ಗುರುಗಳಾದ ಮನ್ಸಿನಿಯರ್ ಸೈಮನ್ ಹೆಲಿಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನನಗೆ ಮಾರ್ಗದರ್ಶಕರು. ಕೈ ಗೆಲ್ತಾನೆ एक आम्ही हांव खंय चुकता, खंय चुकलो तेन्ना खंय वायट अशें उलयतना बीन खंय मिस्टेक जालो तेन्ना राग येयलो तेन्ना तो म्हाका डायरेक्शन दिता. सुमार आमी 45 इयर्साच्यान आमी बरोबर आसात. तो म्हाका केन्नाय गायडन्स आनी दिता. मंत्रीन सायमन त्या फंक्शनाक तशेंच आमचे मदें आसात आमगेले कॅथेड्रल पॅरिशाचे नवीन पॅरिश प्रीस्ट न्ही प्रीस्ट असले तेमी दुसरे विलेजांत करनासले. आमकां थंय विलेजांत रॅशन तांदूळ आनी गंव आनी ते चापलो आनी साकर थंय कलेक्ट करून आमकां हिंगा धाड दिताले. तसली मनोभाव असले फादर हे म्हाका सपोर्ट करचे. एक म्हाका दितले आमी हे मदर तेरेसाचे आनी 25 वर्सां म्हणटात 2 वर्सां त्या प्रोग्रामात स्वागत म्हणटा. तशेंच तुमी सगळे जाण येयलात. हे आमकां डॉक्टर गजेंद्र नायक कर्नाटक राज्य सनातन धर्म रक्षण वेदिके पयलीं हांव वळखते आसता का वळखेचा बरें काम करते आहात. पण खंयची कामां आमी कारवार केल्यार न्ही आमी वी हॅव टू रेकग्नायज. तेमी रेकग्नायज करतात. तेमी आज इतले जाण येयला पळय तेंका सगळे जाणां तेमी आमगेले काम वाल्यांक रेकग्नायज करचे. कितली खुशालकाय भक्त खबर आसा. तेमी कितें म्हणलें हो हे डॉक्टर येयलो म्हाका सांगतलो तेन्ना तुगे सन्मान करूं जाय. हांवें जालें हांव काही काम करते ना. हांव उलयची काम करता, मेळची काम करता, वाडची काम करता. आमगेले काम करतले 8 जाण तेंका सगळ्याक तुमी सन्मान केल्यार हांव खूब खुशी जातलो. मागीर सगळ्याक आज ह्या कार्यक्रमाक स्वागत सुस्वागत. तशेंच आमचे मदीं आसात इनर व्हील प्रेसिडेंट रोजलीन फर्नांडीस मिलाग्रिस बँकाचे अध्यक्ष. तेमी आमी तुमगेलो आमचो
कितें कुमक करतात हेल्प करतात म्हण तेमी मुखार येयलात आनी तुमकां सगळ्या मॅडम तुमच्या टिमाक सगळ्याक स्वागत करता. तशेंच आमचे मदीं आसात लिओ लुईस आमगेले कारवार अंकोला फोरमाचे अध्यक्ष तेमी तुमकांय लिओ लुईस तुमकांय ह्या फंक्शनाक स्वागत. तशेंच तितले लोक आमगेले मेंबर्स आसात मदर तेरेसाचे व्हॉलेंटियर्स आमचे मदीं आसात वेलविशर्स आसात आनी हे सगळे लोक आमगेले भावान सगळे मोगान आज सगळ्या तुमकां एक सन्मान करच्याक एक अवकाश करून दिला. आमी डॉक्टर गजेंद्र नायक कर्नाटक राज्य सनातन धर्म रक्षण ವೇದಿಕೆ तुमकां सगळ्यांक त्या ಅಂತ ಹೇಳ್ಬೋದು, ಒಂದು ಸಮ್ಮೇಳನ ಅಂತ ಹೇಳ್ಬೋದು. ಮಹಾತಾಯಿ ಮದರ್ ತೆರೇಸಾ ಈ ಬಗ್ಗೆ ಒಂದು ಕಾರ್ಯಕ್ರಮ ಅಂದರೆ ಈ ಕಾರವಾರದಲ್ಲಿ ಸುಮಾರು 8 ವರ್ಷದಿಂದ ಸತತವಾಗಿ 7.5 ಲಕ್ಷ ಸುಮಾರು 7.5 ಲಕ್ಷ ಉಚಿತ ಊಟ ಹಾಕುವುದಂದರೆ ಇದೊಂದು ಗಿನ್ನಿಸ್ ದಾಖಲೆ ಸರಿ. ಸ್ವಾಮೀಜಿ ಗೊತ್ತಿದೆ, ಇದೊಂದು ದೊಡ್ಡ ಗಿನ್ನಿಸ್ ದಾಖಲೆ ನನ್ನ ಕತೆ ಹೇಳ್ಬೇಕಾದ್ರೆ ನಾ ಕಾರಣ ಸಿನ್ಸ್ ಒಂದು 55 ವರ್ಷದಿಂದ ಕಾರವಾರದಲ್ಲಿ ಇದ್ದೇನೆ, ಹುಟ್ಟಿ ಬೆಳೆದಿರಲಿಲ್ಲ ಇದೇ ಕಾರವಾರ, ಇದೇ ಕಾಲೇಜ್, ಇದೇ ಊರು, ಇಲ್ಲಿ ಊರು. ಆದರೆ ಇಲ್ಲಿ ಇಂತಹ ಒಂದು ಮಹಾನ್ ಕೆಲಸ ಮಾಡೋದು ಅದು ಹಿಂದೆ ಏನೋ ಒಂದು ಶಕ್ತಿ ಇದೆ. ನಾ ಹೇಳ್ತೇನೆ ಅದು ನಿಮ್ಮಿಂದ ಸಾಧ್ಯ ಇಲ್ಲ, ಅದು ಹಣ ಇದ್ರೂ ಸಾಧ್ಯ ಇಲ್ಲ. ನಾನು ಒಂದು ಅನಿಸಿಕೆ, ಪ್ಲೀಸ್ ನಾನು ದಯಮಾಡಿ 5 ನಿಮಿಷ ಮಾತಾಡ್ತೇನೆ. ಮಾನ್ಯರೇ, ನಾನು ಹೋದ 2 ವರ್ಷದಿಂದ ನಾನು ಸ್ಯಾಮ್ಸಂಗ್ ಡಿಸೋಜ ಕೇಳ್ತಾ ಇದ್ದೆ, ನಿಮ್ಗೊಂದು ಸನ್ಮಾನ ಮಾಡಬೇಕು, ನಿಮ್ಗೊಂದು ಸನ್ಮಾನ ಮಾಡಬೇಕು. ಅರೇ ಹಾವು ಸನ್ಮಾನ ಏನ ಮಗನಕ, ಮುಂದಿನ ನೋಡು ಹೆಂಗೆ ತೊಗೊಳ್ಳಿಕ್ಕೆ ತಯಾರಿಲ್ಲ ಅವರು. ನಾನು ಕಡೆ ಕಳಿಸ್ತೀನಿ ನೋಡು, ನಮ್ಮ ಸನಾತನ ರಕ್ಷಣಾ ವೇದಿಕೆ ನಾವು ವೈಯಕ್ತಿಕ ಮಾಡ್ತಾ ಇಲ್ಲ, ನಮ್ಮ ಜನ ಇದ್ದಾರೆ, 100,000 ಜನ ಇದ್ದಾರೆ ನಮ್ಮಿಂದ, ಎಲ್ಲ ನಾವು ಬರ್ತೇವೆ, ಬಂದು ನಿಮಗೆ ಅವ್ರ ಸಮ್ಮುಖದಲ್ಲೇ ಮಾಡ್ತೇವೆ. ಲಾಸ್ಟ್ ಕೊನೆಗೆ ಅವ್ರು ನನಗೆ ಹೇಳಿದ್ರು, ನೋಡು ಮಾಡೋದಿದ್ರೆ ನಮ್ಮ ವರ್ಕರ್ಸ್ ಕೂಡಿ ಮಾಡೋದಿದ್ರೆ ನಾನು ಮಾಡ್ತಗೊಳ್ತೇನೆ. ಚಪ್ಪಾಳೆ ತರ್ತೇವೆ. ಜೀವೋ ಜೀವಶ್ಚ ಜೀವನಂ, ನಮ್ಮ ಶಾಸ್ತ್ರದಲ್ಲಿ ಒಂದಿದೆ, ದಾನಗಳು ಅತಿ ಮುಖ್ಯ, ಆದರೆ ಅದರಲ್ಲಿ ಅನ್ನದಾನವು ಅತಿ ಮುಖ್ಯ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ತಥಾ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾ ಜೀವತಿ ವಿದ್ಯಾ. ಅಂದ್ರೆ ದಾನದಲ್ಲಿ ಅನ್ನದಾನವೂ ಶ್ರೇಷ್ಠ, ವಿದ್ಯಾದಾನವೂ ಶ್ರೇಷ್ಠ. ಆದರೆ ಅನ್ನದಾನ ಮಾಡಿದಾಗ ಮನುಷ್ಯ ಇಷ್ಟು ತೃಪ್ತಿ ಹೋಗ್ತಾನಂದ್ರೆ ಮತ್ತೆ ಬೇಡ ಬೇಡ ಅಂತ ಹೇಳ್ಕೊಂಡು ಹೋಗ್ತಾನೆ. ಅದು ಒಂದೇ ದಾನದಲ್ಲಿ. ಯಾಕಂತ ಹೇಳಿದ್ರೆ ನಾವು ಬೇಗ ಟನ್ ಗಟ್ಟಲೆ 100 ಟನ್ ಬಂಗಾರ ಕೊಟ್ಟರು ಕೂಡ ಮತ್ತೆ ಬೇಕು ಬೇಕು ಹೇಳ್ತಾ ಇದ್ದಾನೆ ಮನುಷ್ಯ. ಆದ್ರೆ ಈ ದಾನದಲ್ಲಿ ನಮ್ಮ ಶಾಸ್ತ್ರ ಹೇಳ್ತಾರೆ, ಅನ್ನದಾನ ಮಾಡಿದ್ರೆ ಮಹಾ ಪುಣ್ಯ ಅಂತ. ಅಂತಹ ಒಂದು ಅನ್ನದಾನ ಯಾವುದೇ ಒಂದು ಆಶೆ ಅಪೇಕ್ಷೆ ಇಲ್ಲದೆ ಜನರಲ್ಲಿ ಅವರು ತರುವ ರೀತಿ ನೋಡಿದ್ರೆ ನಮ್ಗೆ ಕಣ್ಣೀರು ಬರ್ತದೆ. ಯಾವ ತರ ಅವ್ರು ಕೆಲಸ ಮಾಡ್ತಾರೆ, ಯಾವ ತರ ಅವ್ರು ಕಷ್ಟ ಪಡ್ತಾ ಇದ್ದಾರೆ. ದೇವರೇ ಅವರಿಗೆ ಶಕ್ತಿ, ಈ ಮಹಾತಾಯಿನೇ ಅವರಿಗೆ ಶಕ್ತಿ. ನಿಜವಾಗಿ ಅವರು ಒಂದು ದೇವರು. ಯಾಕಂತ ಹೇಳಿದ್ರೆ ಈ ನೋಡಿ ಅದೊಂದು ಶಕ್ತಿಯಿಂದ, ಆ ಪ್ರೇರಣೆಯಿಂದ ಇಷ್ಟು ಜನ ಅವರು ಅದು ಕಲೆಕ್ಷನ್ ಮಾಡೋ ರೀತಿ ನೋಡಿದ್ರೆ ಎಂತ ಅಂತ ಹೇಳಿದ್ರೆ ನಮ್ಗೆ ಮರ್ಯಾದೆ ಆಗಬೇಕು. ವಿಚಾರವಂತ ಎಷ್ಟು ಜನ ಹಣ ನಾವು ವೇಸ್ಟ್ ಮಾಡ್ತಾ ಇದ್ದೇವೆ. ಆದರೆ ಅವರು ಒಂದೊಂದು ಉಳ್ಳಾಗಡ್ಡಿ, ಒಂದೊಂದು ಮೆಣಸು, ಅಷ್ಟು ಹಿಡಿಮುಟ್ಟಿ, ಅಷ್ಟು ಇದು ತೆಗುರಿ ಬಳೆ, ಅಕ್ಕಿ ಹೀಗೆ ಕಲೆಕ್ಷನ್ ಮಾಡಿ ಇಂಥ ಜನರಿಗೆ ಒಂದು ಕಷ್ಟದಲ್ಲಿರುವಂಥ ಈ ಹಾಸ್ಪಿಟಲ್ ಬಂದಾಗ ಇಲ್ಲಿ ಒಂದು ಸಿಂಗಲ್ ಚಾ ಇಲ್ಲ ಜನರಿಗೆ ಅಂತ ಪ್ರತಿ ಹೊರಗೆ ನಿಲ್ಲಬೇಕು. ಉಪವಾಸ ಪೇಷಂಟ್ ಇದೆ ಅಂತ ಯಾರು ಮಟ್ಟ ಹೋಗ್ಲಿಕ್ಕೆ ಬಿಡು ಮನಸ್ಸಾಗೋದಿಲ್ಲ ಬಿಟ್ಟು. ಅದು ಅಂಥ ಪರಿಸ್ಥಿತಿ. ಈ ಜಾಗ ನೋಡಿ ಯಾವ ಥರ ಸೆಲೆಕ್ಟ್ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೇವೆ, 100 ಜನ ಬಂದು ಮಧ್ಯಾಹ್ನದಲ್ಲಿ ಊಟ ಮಾಡ್ತಾರೆ ನಿಂತ್ಕೊಂಡು. ಹಣ ಇದ್ರು ಕೂಡ ಊಟ ಹೋಗಿ ಆಗುದಿಲ್ಲ, ಇಲ್ಲಿ ತಳಮಳ ಆಗ್ತಾ ಹೊಟ್ಟೆ ಹಸುವಾಗ ಅದು ಓಡಿ ಬಂದ್ ಮಾಡ್ತಾರೆ. ನನಗೊಂದು ಎಕ್ಸಾಂಪಲ್, ನಮ್ಮೊಂದು ರಿಲೇಟಿವ್ ಒಂದು 2 ವರ್ಷ ಹಿಂದೆ ಡಿಲಿವರ್ ಆಗಿತ್ತು. ಒಂದು ಹೆಂಗಸಿ ಡಿಲಿವರ್ ಆದಾಗ ನಾವು ನೋಡ್ಲಿಕ್ಕೆ ಬಂದಿದ್ದೀವಿ. ನೋಡ್ಲಿಕ್ಕೆ ಬಂದ ನಾನು ಮತ್ತು ಚಂದ್ರಕಾಂತ್ ಇವು ನೋಡಿ ನಾವು ಇಬ್ರು ಅಲ್ಲಿ ನಿಂತಿದ್ದೀವಿ. ಹೊಟ್ಟೆ ಹಸುವಾಗ್ತಾ ಇದೆ, ಭಾಳ 2 ಗಂಟೆ ಆಯ್ತು, ಹೊಟ್ಟೆ ಹಸುವಾಗ್ತಾ ಉರಿತಾ ಇತ್ತು. ನಾವು ಚಂದ್ರ ಏನು ಮಾಡುವ, ಒಳಗೆ ಪೇಷಂಟ್ ಹೋಗ್ಬಿಡಿ, ಇವು ಚಂದ್ರಕಾಂತ್ ಹೇಳ್ಕತ್ತೆ ಇಲ್ಲಿ ಊಟ ಸಿಗ್ತದೆ ಮರ ಹೋಗು ಅಂತೇಳಿ. ಕಡೆ ಊಟ ಅಂತ ಹೇಳಿ ನಾವು ಹೋಗ್ಬೋದು ಹಾಕಿದ್ದೇವೆ. ಹೀಗೆ ಹೌದೇ, ನಾವೇ ಹೋಗ್ಬಾರ್ದು, ಬಡವರಿಗೆ ನಾವು ಬಡವರು ಹೊಟ್ಟೆ ಹಸಿದಾಗ ಎಲ್ಲರೂ ಒಂದೇ ಹೇಳಿದೆ ಎಲ್ಲಾರ್ದು ಕಡೆ ನಾವು ಇಬ್ರು ಓಡಿ ಬಂದೇವೆ. ಲೈನ್ ತಂದಿದ್ದೇವೆ, ಎಂತ ಊಟ ಅದು ನಡೆಸ್ತಾ ಇದೆ. ಬಡವರಿಗೆ ಊಟ ಅಲ್ಲ, ಅದು ಹಸಿದವರಿಗೆ ಊಟ. ನಿಜವಾಗಿ ಹಸಿದವರಿಗೆ ಊಟ. ಹಸಿದ ಅಂತ ಹೇಳಿದ್ರೆ ಮಾನವ ಕುಲ ಎಲ್ಲ ಒಂದೇ ನೋಡಿ. ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ತಾರೆ ಸರ್ವೇ, ನಮ್ಮ ಏನ್ ಹೇಳ್ತದೆ ಇದು ಕರ್ನಾಟಕ ರಾಜ್ಯ ಸನಾತನ ಧರ್ಮ ಏನ್ ಹೇಳ್ತಾ ಇದೆ ನಮ್ಮ ಶಾಸ್ತ್ರ. ಸ್ವಾಮೀಜಿಯವರಿಗೆಲ್ಲ ಗೊತ್ತಿದೆ, ನಾವು ಮಾತಾಡೋದು ಅತಿಶಕ್ತಿ ಆಗ್ಬೋದು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು.
ಇಲ್ಲಿ ಜಾತಿ ಧರ್ಮ ಪಂಥ ಮತ ಗ್ರೂಪ್ ಕೆಳಗಿನವನು ಮೇಲಿನವನು ಯಾರು ಬರಲಿಲ್ಲ ಅಂದರೆ ಮಾತ್ರ ಅವನು ಸನಾತನ. ಇಲ್ಲಿ ನಾವೆಲ್ಲ ಒಂದು ಮನುಕುಲಕ್ಕೆ ನಾವು ನಿಜವಾಗಿ ಸಹಾಯ ಮಾಡಿದರೆ, ಅವರ ಆತ್ಮಕ್ಕೆ ಸಹಾಯ ಮಾಡಿದರೆ ಮಾತ್ರ ಅವರ ಧರ್ಮ. ಆ ಧರ್ಮವನ್ನು ಈ ಒಂದು ನಮ್ಮ ಮದರ್ ತೆರೇಸಾ ಒಂದು ಇದು ಸಂಸ್ಥೆಯ ಮೂಲಕ ನಮ್ಮ ಈ ಎಲ್ಲ ಒಂದು ಕಮಿಟಿ ಮೆಂಬರ್ಸ್ ಇಷ್ಟು ಒಂದು ಉದಾತ್ತವಾಗಿ ಮಾಡ್ತಾ ಇದ್ದಾರೆ, ಮನುಕುಲದ ಸೇವೆ ಮಾಡ್ತಾ ಇದ್ದಾರೆ. ಇದು ಒಂದು ನಿಜವಾಗಿ ಒಂದು ದೇವಸ್ಥಾನವೇ, ಇದು ಒಂದು ನಿಜವಾದ ಒಂದು ಮಠವೇ, ಇದು ಒಂದು ನಿಜವಾದ ಒಂದು ಅನ್ನಕ್ಷೇತ್ರವೇ. ಇಂತಹ ಒಂದು ಮಹಾನ್ ಅನ್ನಕ್ಷೇತ್ರಕ್ಕೆ ದಾನದಾತರ ನಿಮಗೆ ದೇವರು ಒಳ್ಳೆ ಕರುಣೆ ಮಾಡಲಿ, ಒಳ್ಳೆ ಆಗಲಿ, ಜನರಿಗೆ ಒಳ್ಳೆ ಆಗಲಿ ನಿಮ್ಮಿಂದ. ಮತ್ತು ಇವ್ರು ಹೇಳ್ದಂಗೆ ಅವರ ಕನಸು ಇದೆ ಪಾಪ. ಅವ್ರ ಪರ್ಸನಲ್ ವಿಚಾರಗಳು ಬಹಳ ಕಷ್ಟದಲ್ಲಿದೆ. ಸ್ಯಾಮ್ಸನ್ ಡಿಸೋಜ ಮತ್ತೊಂದು 2 ನಿಮಿಷ ತಗೊಳ್ತಾರೆ ಮತ್ತೆ ಮಾತಾಡಲಿಕ್ಕೆ. ನಿನ್ನೆ ಏನಾಗಿದೆ ಅಂತ ಹೇಳಿದ್ರೆ, ಇಷ್ಟು ಒಂದು ತುರಾತ್ರಿ ಫಂಕ್ಷನ್ ಏನ್ ಮಾಡಿದ್ದಾರೆ, ಅವರ ಮಿಸೆಸ್ಗೆ ಡಯಾಲಿಸಿಸ್ ವಿಚಾರ ಮಾಡಿ ಈ ಒಂದು ಇಡೀ ವಯಸ್ಸಿನಲ್ಲಿ ಎಷ್ಟು ಹಸನ್ಮುಖಿದ್ದಾರೆ, ಅಷ್ಟೇ ಒಳಗೆ ಅವ್ರ ದುಃಖ ಇದೆ. ಅದು ದುಃಖ ತೋರಿಸುವುದಿಲ್ಲ. ನನಗೆ ಆಶ್ಚರ್ಯ ಆಗಿದೆ. ನಾವು ಮೆಡಮಿಕ್ ಅಲ್ಲಿಗೆ ಹೋಗಿದ್ದಾಗ, ನಾವು ಮೆಡಮಿಕ್ ಅಂದ್ರೆ ನಮ್ಮ ಡೀನ್ ಮೆಡಮಿಕ್ ಅಲ್ಲಿಗೆ ಹೋಗಿದ್ದಾಗ ಬೆಸ್ಟ್ ಆಗಿ ಅಲ್ಲಿ ನೋಡಿದೆ, ಕಾರ್ದಲ್ಲಿ ಅವರು ತನ್ನ ಮಿಸಸ್ ಅನ್ನು ಮಲಗಿಸಿದ್ದಾರೆ. ನಾನು ಕಡೆ ಹೇಳಿದೆ, ಸರ್ ಇದೇನು ಇವರು ಯಾಕಂತ, ಇಲ್ಲ ಅವ್ರಿಗೆ ಆರಾಮಿಲ್ಲ, ಈಗ ನಾವು ಇಷ್ಟ ಡೈಲಿಸ್ ತಗೊಂಡ್ಬಂದೆ, ಅವ್ರಿಗೆ ರೆಸ್ಟ್ ಮಾಡಿದ್ದೇನೆ. ನೋಡ್ರಿ ಯಾವ ತರ ಸೇವೆ ಇದು. ಅವರ ಮಿಸೆಸ್ಗೆ ಅಲ್ಲಿ ಡಯಾಲಿಸ್ ಮಾಡಿಕೊಂಡು ಕಾರ್ದಲ್ಲಿ ನಿಲ್ಲಿಸಿದ್ದಾರೆ. ಇದು ಸಮಕ್ಷ ನಮ್ಮ ರಾಜಕೀಯ ಅಲ್ಲ, ಪೊಲಿಟಿಕ್ಸ್ ಅಲ್ಲ ಇದು. ಈ ಟೈಪ್ ಅಂದ್ರೆ ಅವರು ಅಲ್ಲಿ ಹೋಗಿ ಮೇಡಮ್ ಕಲ್ಲಿ ನಮ್ಮ ಜೊತೆ ಬಂದರು ಮತ್ತು ಹೋಗಿ ಮತ್ತು ಇಲ್ಲೆಲ್ಲ ಕೆಲಸ ಮಾಡಿ ಪುನಃ ಒಂದು ಗಂಟೆ ನಂತರ ಮೇಡಮ್ ಮಿಸೆಸ್ ಕರ್ಕೊಂಡು ಹೋಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಅವರು ಸೇವೆ ಮಾಡ್ತಿರೋದು ಇದು ನಾನು ಕಣ್ಣಾರೆ ನೋಡಿದ್ದು. ವಿಚಾರ ಮಾಡಿ. ಇವಾಗಷ್ಟೇ ಕ್ಯಾಪ್ಟನ್ ಅವ್ರು ಹೇಳಿದ್ರು ಅಂದ್ರೆ ನಮ್ಮ ಮದರ್ ತೆರೇಸಾ ಒಂದು ಸೇವೆ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. ಅಂದ್ರೆ ಒಂದು ಎಕ್ಸಾಂಪಲ್ ಐ ಆಮ್ ಗಿವ್ ಯು. ಏನ್ ಹೇಳಿದ್ರು ಅವರು ಅಂದ್ರೆ, ಒಬ್ಬ ಯಾರು ಪೂಜಾರಿ ಅವನಿಗೆ ಮದರ್ ತೆರೇಸಾ ಬೈತಾ ಉಳಿತಾ ಇವ್ರು ಸರಿ ಇಲ್ಲ, ನಾಟಕ ಹೋಗಿ ಏನು ಬೈತಾ ಇದ್ದ ನಿಜ. ಆಮೇಲೆ ಅವನಿಗೆ ಕುಷ್ಠರೋಗ ಆಗ್ತದೆ. ಕುಷ್ಠರೋಗ ಆದ್ರೆ ಯಾರು ಸಾಮಾನ್ಯ ಯಾರು ಮುಟ್ಟುದಿಲ್ಲ. ನಮ್ಮ ಹಿಂದಿನ ಕಾಲದಿಂದಲೂ ಅವನ ಮನೆಯಿಂದನೇ ಹೊರಗಿರ್ತಿದ್ರು. ಯಾಕಂದ್ರೆ ಅವನಿಂದ ಮತ್ತು ಬೇರೆಯವರು ಸಹಾಯಬಾರ್ದು ಅಂತೇಳಿ. ಇಂಥ ಪರಿಸ್ಥಿತಿ, ಸರಿಯಾದ ಔಷಧಿ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮದರ್ ತೆರೇಸಾ ಅವನಿಗೆ ಎತ್ಕೊಂಡು ಹೋಗಿ ಅವರ ಟ್ರೀಟ್ಮೆಂಟ್ ಸ್ವತಃ ಮಾಡಿದ್ರೆ ನಾವು ನೋಡಿದ್ದೇವೆ. ಸ್ವತಃ ಅವನಿಗೆ ಕ್ಲೀನ್ ಮಾಡೋದು ನೋಡಿ. ಅಂದ್ರೆ ಈ ಎಕ್ಸಾಂಪಲ್ ದಿಸ್ ವಿಲ್ ಕೋರಿಲೇಟ್ ಯಾರಿಗೆ, ನಮ್ಮ ಸ್ಯಾಮ್ಸನ್ ಡಿಸೋಜಾ ನಿನ್ನೆ ಎಕ್ಸಾಂಪಲ್. ಸ್ವತಃ ಪತ್ನಿ ಡಯಾಲಿಸಿಸ್, ಅವರು ಮಲಗಿದ್ದ ಕಾಲದಲ್ಲಿ. ಆದ್ರೆ ಅವರು ಈ ಒಂದು ಊಟದ ವ್ಯವಸ್ಥೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಯಾವುದೇ ಈ ವಯಸ್ಸಿನಲ್ಲಿ ಓಡಾಡ್ತಾ ಇದ್ದಾರೆ. ನನಗೆ ಕಣ್ಣೀರು ಬಂತು, ಮರ ಈ ಟೈಪ್ ನಾವು ಇರ್ತಾರಲ್ಲ ಇಲ್ಲಿ ಅಂತೇಳಿ. ಅದರಿಂದ ಮತ್ತು ಹೆಚ್ಚು ಮಾತಾಡೋದಕ್ಕೆ ಬಹಳ ವಿಚಾರ ಇದೆ, ಆದ್ರೆ ಟೈಮ್ ಇಲ್ಲ ನಮ್ಮ ಹತ್ರ. ಅದರಿಂದ ಇಂಥ ಮಹಾನ್ ಕಾರ್ಯಕ್ಕೆ ಇದು ದೊಡ್ಡ ಸತ್ಕರ್ಮ. ನಾವು ಜಾತಿ ಧರ್ಮ ಪಂಥ ಜಗತ್ತಲ್ಲಿ ಇದು ಎಲ್ಲ ಜೂಟ್ ಏನಿಲ್ಲ. ಈ ಲೀಡರ್ಸ್ ಬರೋದು ಬರೀ ತಮ್ಮ ಹೊಟ್ಟೆ ಪಾಡಿಗೆ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಎಲ್ಲ ನಮ್ಮಿಂದ ಜಗಳ ಮಾಡಿಸೋದು ಅಷ್ಟೇ. ಆದ್ರೆ ನಾವು ಸಹ ಪ್ರತ್ಯೇಕದ ಹಕ್ಕು, ಆ ಧರ್ಮ ಅವ್ರದ್ದು ಹಕ್ಕು ಅದು. ಆದ್ರೆ ನಾವು ಸನಾತನ ಧರ್ಮ ಯಾವ ಧರ್ಮ ಅವ್ರದ್ದು, ಮಾನವ ಕುಲಕ್ಕೆ ಯಾರು ಒಂದು ಇದಾಗ್ತಾನೋ ಅವನ್ನು ನಾವು ಸದಾ ಸ್ಮರಿಸಬೇಕು. ಅವ್ರ ಮುಂದೆ ಇವತ್ತೆಲ್ಲ ಮುಂದಿನ ಜನ್ಮದಲ್ಲಿ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ ನಾವು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನನಗೆ ಕೊಟ್ಟಂತ ನನಗೆ ದಿನರಾತ್ರಿ ಈ ನಮ್ಮ ಎಲ್ಲ ಸೀನಿಯರ್ಸ್ ಮತ್ತು ಜನ 100 ಜನ ಇದ್ದಾರೆ ನಮ್ಮಲ್ಲಿ ಸನಾತನರು. ಅಂದ್ರೆ ನಮ್ದು ಘಟಕಗಳಿದ್ದಾವೆ, ಒಂದು 25-30 ಹಳ್ಳಿ ನಾವು ಘಟಕ ಮಾಡಿದ್ದೇವೆ. ನಮ್ದು ಇಷ್ಟೇ ವಿಚಾರ, ನಮ್ದು ರಾಜಕೀಯ ಬೇಡ. ನಾವು ಏನಾದ್ರೂ ಒಂದು ಒಳ್ಳೆಯ ವಿಚಾರ, ಸನಾತನ ಧರ್ಮ ಜನರಿಗೆ ಮುಟ್ಟುವಂತ ಕೆಲಸ ಮಾಡಬೇಕು. ಬೆಚ್ಚಗೆ ಅವರೆಲ್ಲ ದಿನರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವ್ರು ನಮ್ಮ ಕೋಪೆ ಅವರಿಗೂ ಒಂದು ಧನ್ಯವಾದ ನಡೆಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮೊದಲನೇದಾಗಿ ಈಗ ನಮ್ಮ ಈ ಫಂಕ್ಷನ್ಗೆ ಬಂದಂತ ಅತಿಥಿ ಗಣ್ಯ ಅತಿ ಪ್ರಮುಖರಾದ ಡಾಕ್ಟರ್ ಪೂರ್ಣಿಮಾ ಮೇಡಮ್ಗೆ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಪ್ಲೀಸ್ ಮೇಡಮ್ ಬರಬೇಕು, ಆಸನ ತಂದಾಗಿ. ಇದು ನಿಮ್ಮದೇ ಸಂಸ್ಥೆ. ಸ್ಯಾಮ್ಸನ್ ಡಿಸೋಜಾ ಹೇಳಿದಾಗೆ ಇದು ನಮ್ಮ ಸಂಸ್ಥೆ. ನೀವು ನಮಗೆಲ್ಲ ಅವಕಾಶ ಕೊಟ್ಟರೆ ಮಾತ್ರ ಈ ನಮ್ಮ ಆಕ್ಟಿವಿಟಿ ಸರಿಯಾಗಿ ನಡೀಬಹುದು. ಯಾಕಂದ್ರೆ ಇಲ್ಲಿ ಕೂಡ ಒಂದು ರಾಜ್ಯ ಆಗ್ತದೆ ಅಂತ ಹೇಳಿ ನೀವು ನಮಗೆ ಸದಾ ನಮಗೆ ಅಂದ್ರೆ ರಕ್ಷಣೆಯಾಗಿ ಉಳಿಬೇಕು ಅಂತ ಹೇಳ್ತಾ ನಿಮಗೆ ಪ್ರಥಮವಾಗಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ಹಿರಿಯರು ಮುಖ फोटो गया ग्रुप फोटो गया ವರ್ಷದಿಂದ ನಮ್ಮ ಜೊತೆಗಿದ್ದಾರೆ. 8 years
ಅನ್ನ ತಯಾರು ಮಾಡೋದು ಅವರು 8 ವರ್ಷದಿಂದ 365 ದಿವಸ ವರ್ಷಕ್ಕೆ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ನೋ ಹಾಲಿಡೇಸ್ ಇಲ್ಲ. ಯಾವತ್ತಾದ್ರೂ ಅವ್ರು ಕೇಳಿದ್ರು ಕೊಡ್ತೀನಿ ಅಂಥದ್ದೇನಿಲ್ಲ. ಆದರೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೀಟಾ ಪರೇರಾ ಅಂತ ಶಿ ಇಸ್ ದ ಫಸ್ಟ್ ಕುಕ್ ಇನ್ ಅವರ್ ಕಿಚನ್. ಟಿಲ್ ಟುಡೇ ಶಿ ಇಸ್ ವರ್ಕಿಂಗ್ ಫಾರ್ ಅಸ್. ಇವತ್ತುವರೆಗೆ ಅವರು ನಮಗೆ ಇದು ಮಾಡ್ತಾ ಇದ್ದಾರೆ. ಮೇಡಮ್ ತುಂಬ ಸರ್ ಯಾವುದು ಸ್ಯಾಮ್ಸಂಗ್ ಸರ್. अय्यो ही बीन रोहिणी म्हणून 8 वर्साच्यान 365 डेज आमच्या बरोबर निरंतर काम करते आसा. बेस्ट सांबार तुम्ही आमगे टेस्ट करा. 5 नमन्या तरकारी का सांबार तयार करते आसा. तुमका मॅडम देव बरें करूं. थँक यू. अरे वा तिंगारो सुचित्रा म्हणून तेमी हेल्पर आमके हेल्पर जावन आमगे कुका हेल्पर जावन काम करता आसा. सुचित्रा म्हणून आमचे बरोबर अनेक हेल्पर असतात. ते जण एनकेटा आमचे बद्दल आमगेल्या ऑफिसाक आमकां सहकार दिवच्याक म्हाका 1000 जावन माझे बरोबर सुमार 10 वर्साच्यान काम करता आसा. संगीता वर्साच्यान सगळे तुम्ही किती डोनेशन दिले, किती तांदूळ दिलो, रिसीट दिवचे, सगळे काम रेडी. हे सगळं सुपरवायज करच्याक आमचे बरोबर सुमार 20 वर्साच्यान म्हाका म्हाजे बरोबर काम करता आसा. तो जावन आसा ಮತ್ತೆ ಕ್ರಾಸ್ ನನ್ನ ಜೊತೆಗೆ ಓಡಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಚಾವಿ ಹುಡ್ಕೊಂಡು ಕೊಡ್ಲಿಕ್ಕೆ, ನೀರು ಕೊಡ್ಲಿಕ್ಕೆ, ಚಾ ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಸೈಮನ್ ರೆಡಿಯಾ ಒಂದು ಪ್ಯಾಕೆಟ್ ಬರ್ತಾರೆ. ಜೋಶ್ ಇದ್ದಾರೆ. ದಿನಾಲು ನಾನು ಬರಲಿಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಊಟದ ವ್ಯವಸ್ಥೆ ನೋಡ್ಕೊಳ್ಳುವುದು ಇದೆಲ್ಲ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೈಕಲ್ನಲ್ಲಿ ಬರ್ತಾರೆ ಅವರು. ಧಾರವಾಡದಿಂದ ಸೈಕಲ್ನಲ್ಲಿ ಬಂದ್ಬಿಟ್ಟು
ರೆಡಿಯಾ ಸ್ಮೈಲ್ ಹುಷಾರ ಹಾಗೆ ರೆಡಿಯಾ ಹಾಂ ಆಗೈತಿ ಹಿಂಗಡೆ ಮುಖಾರ್ ಬಡೆ ಬಡೆ ಹಿಂಗಡೆ ಬಂದು ನಮ್ಮನ್ನು ಆಶೀರ್ವದಿಸಿದ ಘೋಷಣಾ ಸ್ವಾಮಿಯವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಈಗ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮ ವೇಳೆಯನ್ನು ಬಿಟ್ಟು ನಮ್ಮನ್ನು ಇಸ್ಲಾಂ ಫಾದರ್ ಸಮರ್ಥ ಮಾಡಿ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಪೂಜಿತ ಸಾಮಂತರು ಅವರು ಬಂದು ಈ ಕಾರ್ಯಕ್ರಮಕ್ಕಾಗಿ ಅವರಿಗೆ ಧನ್ಯವಾದ. ಅಧಿಕವಾಗಿ ನಾನು ಧನ್ಯವಾದ ಅರ್ಪಿಸ್ತೇನೆ ಸನಾತನ ರಕ್ಷಣಾ ವೇದಿಕೆ ಅವರಿಗೆ. ಅವರು ತಮ್ಮ ಎಲ್ಲ ಕಾರ್ಯಕ್ರಮವನ್ನು ಬಿಟ್ಟು ನಮ್ಮೊಂದಿಗಿದ್ದು ನಾವು ಸದಾ ನಿಮ್ಮೊಂದಿಗೆ ಇದೇವನ್ನು ಹೇಳುವ ಭಾವನೆಯಿಂದ ನಮ್ಮೆಲ್ಲರೂ ನಡೆಸೋದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಇನ್ನೊಂದು ಕ್ಲಬ್ಬಿನ ಪ್ರತಿಯೊಬ್ಬ ಅಧ್ಯಕ್ಷರಿಗೂ ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಅದಕ್ಕಾಗಿ ಎಲ್ಲಕ್ಕಿಂತ ನಮಗೆ ತುಂಬಾ ಹೃದಯದಿಂದ ತಮ್ಮ ಮನಪೂರ್ವಕವಾಗಿ ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದ ನಮ್ಮ ಕೇಳಿದ್ದು ಎಲ್ಲ ಸಹಾಯ ಮಾಡುವಂಥ ನಮ್ಮ ದೀನಾಗಿರುವಂಥ ಪೂರ್ಣ ಮಾಡೋರಿಗೆ ನಮ್ಮೆಲ್ಲರೂ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಬೇಡ ಆದರೂ ಕೂಡ ನಮ್ಮೊಂದಿಗೆ ಸಹಕರಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಮತ್ತು ನಿಮಗೆ ಸದಾ ಆಶೀರ್ವಾದ ನಮ್ಮ ಮೇಲಿದ್ದು ಈ ಕಾರ್ಯಕ್ರಮ ಮುಂದುವರಿಸಲು ನೀವೆಲ್ಲರೂ ಸಹಾಯ ಮಾಡ್ತೀರಿ ಎಂಬ ದೃಷ್ಟಿಯಿಂದ ಎಲ್ಲರಿಗೂ ಧನ್ಯವಾದ. ಇಲ್ಲಿಗೆ ನಾವು ಈ ದಿನ 26ನೇ ಆನಿವರ್ಸರಿ ಆಫ್ ಮದರ್ ತೆರೇಸಾ. ಆ ಮದರ್ ತೆರೇಸಾ ಹೆಸರಿನಿಂದ ಈ ಹಸಿದವರಿಗೆ ಊಟ ಒಂದು ನಡೆಸ್ತಾ ಇರುವ ಈ ಸಂಸ್ಥೆ ವರ್ಷದಲ್ಲಿ 365 ದಿನನೂ ಮನೇಲಾದ್ರೂ ಒಂದೊಂದು ದಿನ ನಾವು ಕಿಚನ್ ಕ್ಲೋಸ್ ಮಾಡ್ತೀವಿ. ಆದರೆ ಇದು 365 ದಿನನೂ ನಿರಂತರವಾಗಿ ಅದು ನೊಂದು ರೋಗಿಗಳ ಜೊತೆ ಇರುವಂತಹ ರೋಗಿಗಳಿಗೂ ಕೆಲವೊಂದೊಂದು ಸಾರಿ ಇಲ್ಲಿಂದ ಊಟ ತಗೊಂಡು ಹೋಗ್ತಾರೆ. ಮತ್ತು ಅವ್ರ ಜೊತೆಗೆ ಇರುವಂತಹ ಅವರ ಕೇರ್ ಟೇಕರ್ಗಳಿಗೆ ಎಷ್ಟೋ ಜನ ಊಟಕ್ಕೂ ಸಹ ದುಡ್ಡಿರೋಲ್ಲ, ಅಂಥವರು ಊಟ ಮಾಡಿ ಅವರ ಮನಸ್ಸನ್ನು ತೃಪ್ತಿಪಡಿಸ್ಕೊಂಡು ಅವರು ಒಂದು ಒಳ್ಳೆಯ ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಆ ಸಂಸ್ಥೆಯನ್ನು ನಡೆಸ್ತಿರುವಂಥ ಇವರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಅವರು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಲಿ. ಅದಕ್ಕೆ ನಮ್ಮ ಸೊಸೈಟಿಯಿಂದ ಎಲ್ಲರೂ ಪ್ರತಿಯೊಬ್ಬರು ಸಹಕರಿಸುತ್ತಾ ಇದನ್ನು ಪ್ರೋತ್ಸಾಹಿಸ್ತಾ ಇರೋದನ್ನ